ಏನ್ ಮಾಡತ್ತಿರೋ? ಏನಿಲ್ಲಣ್ಣ, ಸ್ವಲ್ಪ ಕೋಡಿಂಗ್ ಗಿಡಿಂಗ್ ಎಲ್ಲ ಕಲಿಬೇಕಂತ ಪ್ಲಾನ್ ಮಾಡತ್ತೀನಿ. ಈಗಿಂದ ಸ್ವಲ್ಪ ಕಲ್ತ್ರ ಪ್ಯಾಕೇಜ್ ಚಲೋ ಆಕತ್ತೆ ಅಂತ ಹೇಳಿ. ಹೆಂಗೋ ನೀನ್ ಮತ್ತೆ ಮಜಾ ಯಾವಾಗ ಮಾಡೋ? ನೀ ಇಂಜಿನಿಯರಿಂಗ್ ಇರೋದ ಮಜಾ ಮಾಡಾಕ? ಇಲ್ಲ ಅಂದ್ರೂ ಸ್ವಲ್ಪ ಕೋರ್ಸ್ ಇದು ಏನ್ರ ಕೋಡಿಂಗ್ ಗಿಡಿಂಗ್ ಕಲಿತ್ನಿ, ಕೋರ್ಸ್ ಮಾಡಿದ್ನಂದ್ರೆ ಪ್ಯಾಕೇಜ್. ನಡೆಯೋ ಓದ್ಸದಿ ನೀನ ಇಂಜಿನಿಯರಿಂಗ್ ಮುಗಿದ್ಮೇಲೆ ಬೆಂಗ್ಳೂರ್ ಹೋಗಿ ಕೋರ್ಸ್ ಮಾಡೋದು 3 ತಿಂಗಳನ್ಯಾಗ ಆರಾಮ್ ಪ್ಲೇಸ್ಮೆಂಟ್ ಆಕಾವು. ನಡೀತಣ್ಣ, ಆರಾಮ್ಸೆ ನಡಿತೈತಿ. ಈಗ ಮತ್ತೆ ಎಲ್ಲಾರು ಇಂಜಿನಿಯರ್ ಕಲಿಯಂತ ಬರ್ತಾರಣ್ಣ. ಅದಕ್ಕೆ ಅವ್ರದೆಲ್ಲ ಎಲ್ಲಿ ಕೇಳ್ತಿರೋ? ಆರಾಮ್ ಇಂಜಿನಿಯರಿಂಗ್ ಮುಗಿದ್ಮೇಲೆ ಕೋರ್ಸ್ ಮಾಡ್ರಿ, ಆರಾಮ್ಸೆ ನಿಂಗೆ ಪ್ಲೇಸ್ಮೆಂಟ್ ಆಕೈತಿ. ಈಗ ಮಜಾ ಮಾಡೋದಿಲ್ಲ, ಯಾವಾಗ ಮಜಾ ಮಾಡೋ ನೀ? ಈಗ ಡಿಗ್ರಿ ಮುಗಿಸಿ ಒಟ್ಟು ಒಂದ್ 2-3 ತಿಂಗಳು ಕೋರ್ಸ್ ಮಾಡಿ ಆರಾಮ್ಸೆ 2-3 ತಿಂಗಳಾಗ ನಿಂದ ಪ್ಲೇಸ್ಮೆಂಟ್ ಆಕೈತ. ಆರಾಮ್ ಬೆಂಗ್ಳೂರ್ನಾಗ ಆರಾಮ್ ಆಫ್ಲೈನ್ ಕೋಚಿಂಗ್ ಸೆಂಟರ್ ಇರ್ತಾವ, ಹೋಗಿ ಆರಾಮ್ ಮಾಡುದು ನೀನ್ ಅಲ್ಲಿ. ಜಾಬ್ ಆಕತಿ ಆರಾಮ್ಸೆ ಆಕೈತೆ. ನಡಿ ಮತ್ತೆ ಇನ್ನಾರು ಮಾಡೋರು. ಹುಚ್ಚ ಬಾ ನಾವು. One eternity later. ಹಲೋ ಹಲೋ ಅಣ್ಣ, ನಾ ಅಮಿತ್ ಮಾತಾಡೋದು. ಹೇಳಮಿತ. ಹಾ ಅಣ್ಣ, ಅದ ನೀ ಏನು ಬೆಂಗ್ಳೂರ್ದಾಗ ಕೋರ್ಸ್ ಮಾಡ್ರ ಪ್ಲೇಸ್ಮೆಂಟ್ ಆಗ್ತದ ಅಂತ ಹೇಳಿದಣ್ಣ. ನಾನು ಈಗ ಬಂದು ಇದಾಗಣ ಇಂಜಿನಿಯರ್ ಮುಗಿತಣ್ಣ, ಕೋರ್ಸ್ ಇಲ್ಲಿ ಬಂದು ಬೆಂಗ್ಳೂರ ಕೋರ್ಸ್ ಮಾಡಿದ್ನಿ. ಒಂದು 3 ತಿಂಗಳ ಕೋರ್ಸ್ ಮಾಡಿದ್ನಿ. ಖರೆ ಈಗ ಒಂದು 6-7 ತಿಂಗಳಾದಣ್ಣ ನಾ ಜಾಬ್ ಹುಡ್ಕಾಡತ್ತೀನಿ. ಏನು ಯಾವುದೂ ಪ್ಲೇಸ್ಮೆಂಟ್ ಆಗೋತು. ಅವ್ರು ಇಂಟರ್ವ್ಯೂದಾಗ ನೋಡ್ರೆ ಫುಲ್ ಡೆಪ್ತ್ ಕೋಡಿಂಗ್ ಕ್ವಶನ್ಸ್ ಕೇಳ್ತಾರೋ, ಪ್ರಾಜೆಕ್ಟ್ ಮಾಡಿ ಕೇಳ್ತಾರೋ. ಮತ್ತು ನಾವೇನು ಮಾಡಿಲ್ಲ. ಮತ್ತು ಏನು ಹಂಗೂ ಗೊತ್ತಾಗೋಲ್ತಣ್ಣ. ಅಟ್ಲೀಸ್ಟ್ ಒಂದು ಹೆಲ್ಪ್ ಮಾಡು. ನಿಮ್ಮ ಕಂಪ್ನ್ಯಾಗ ರೆಫರೆನ್ಸ್ ಅದು ಏನಾರ ಇದ್ರೆ ನನಗೆ ಒಂದು ಸ್ವಲ್ಪ ರೆಫರ್ ಮಾಡಿ ಹೆಲ್ಪ್ ಮಾಡೋಣ. ನಿಂಗೇನು ರೆಫರ್ ಮಾಡೋದು ಮರ್ಯ? ನಾನೇ ಖಾಲಿ ಕೂತೇನೆ. ಅವಾಗ ಇಂಜಿನಿಯರಿಂಗ್ ಇದ್ದಾಗ ಹೋದ್ರೆ ಚಲೋ ಆಕಿತ್ತು. ನಾನು ನನ್ನ ಸೀನಿಯರ್ ಮಾತು ಕೇಳಿ ಖಾಲಿ ಕೂತೇನೆ. ಈಗ ಏನು ಮಾಡೋದು? ಹೌದಣ್ಣ, ಸೊ ಅದ ಪ್ರಾಬ್ಲಮ್ ಆಗೈತಿ. ನೋಡೋಣ, ಹಂಗೇನ್ರ ನಿಮ್ಮ ಫ್ರೆಂಡ್ಸ್ಗಾರ ಯಾರಿಗಾರಿದ್ರೆ ಕೇಳು, ನನಗೂ ರೆಫರ್ ಮಾಡಕ್ಕೆ ಹೇಳು. ಸೊ ನೀನು ನೋಡೋಣ. ಓಕೆ ಅಣ್ಣ, ಬಾಯ್. ಈ ಥರ ಯಾರ್ಯಾರು ಉಡಾಳ್ ಹುಡುಗರು ಮಾತು ಕೇಳಿ ನಿಮ್ಮ 4 ವರ್ಷ ಹಾಳು ಮಾಡಿಕೊಂಡು ನಿಮ್ಮ ಕ್ಯಾರಿಯರ್ ಹಾಳು ಮಾಡ್ಕೋಬೇಡ್ರಿ. ಲಕ್ಷಾಂತರ ಹುಡುಗರು ಇಂಜಿನಿಯರಿಂಗ್ ಮುಗ್ಸಾಕ್ತಾರ. ಇಂಡಸ್ಟ್ರಿ ಒಳಗೆ ಯಾರಿಗೆ ಸ್ಕಿಲ್ ಐತಲ್ಲ ಅವ್ರಿಗೆ ಮಾತ್ರ ಡಿಮಾಂಡ್ ಐತಿ. ಬರೀ ನೀವು ಏನಾರ ನಾ 3 ತಿಂಗಳು ಒಂದು ಕೋರ್ಸ್ ಮಾಡಿ ಜಾಬ್ ತೊಗೋತೀನಿ ಅಂತ ಅಂದ್ಕೊಂಡಿದ್ರೆ ನೀವು ದಯವಿಟ್ಟು ಇದನ್ನು ತಪ್ಪು ಮಾಡತ್ತೀರಿ. ಆ ಥರ ಥಿಂಕ್ ಮಾಡಬೇಡ್ರಿ. ನೀವು ಇಂಜಿನಿಯರಿಂಗ್ ಕಲಿಯುವಾಗಲೂ ಚಲೋ ತಂಗೆ ಓದ್ರಿ, ಸ್ಕಿಲ್ ಡೆವಲಪ್ ಮಾಡಿರಿ. ಆಮೇಲೆ ಪ್ರಾಪರ್ಲಿ ಪ್ರೊಫೆಷ್ನಲ್ ಲೆವೆಲ್ನಾಗ ನೀವು ಸ್ಕಿಲ್ಸ್ ಡೆವಲಪ್ ಮಾಡ್ಕೊಂಡ್ರಿ ಅಂದ್ರೆ ದೆನ್ ಯು ಹ್ಯಾವ್ ಅ ಗ್ರೇಟ್ ಚಾನ್ಸ್ ಫಾರ್ ಹ್ಯಾವಿಂಗ್ ಗುಡ್ ಕ್ಯಾರಿಯರ್.